ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ತಗೊಳ್ಳಿ ಮೇಡಮ್. ಕಳ್ಳ, ನನ್ನ ನೋಡಕ್ ಇಷ್ಟೊಂದು ಸರ್ಕಸ್ ಮಾಡ್ತಿದ್ರಾ? ನೀವೇನೇ ಮಾಡಿದ್ರು ನನ್ ಸಿಗಕ್ಕಿಲ್ಲ. ಈಗ ಹೇಳಿ, ಎಲ್ಲಿ ನಿಮ್ಮಕ್ಕ? ನೋಡಿ, ಅವಳೇ ಎಲ್ಲಿದ್ದಾಳೆ? ಹೇ, ಕಳ್ಳಿ, ನನ್ನಿಂದಾನೆ ತಪ್ಸ್ಕೊಂಡು ಹೋಗ್ತೀಯಾ? ಈಗ ಹೋಗು ನೋಡೋಣ. ಬೇಡ ನಂದನವ್ರೆ. ಯಾಕೆ? ಓ, ನನಗೆ ಮುಖ ತೋರಿಸ್ಬಾರ್ದು ಅಂತನಾ? ನನ್ನ ಹತ್ರ ಇವೆಲ್ಲ ಬೇಡಮ್ಮ. ನೀನು ನೋಡಬೇಕು ಅಂತ ಬೆಳಗ್ಗೆಯಿಂದ ಒದ್ದಾಡ್ತಾ ಇದ್ದೀನಿ. ನವೀನನ ಹತ್ರ ಫೋಟೋ ಕಳಿಸು ಅಂದರೆ ಅದಕ್ಕೂ ಬಿಡ್ಲಿಲ್ವಂತೆ. ತಿರುಗು. ಅಮ್ಮಾಜಿ ನಮಸ್ಕಾರ. ಅಜ್ಜಿ, ಬೇಡ ಪದ್ಮಿನಿ, ನೀನ್ ನೋಡ್ಬೇಕಂತ ಎಷ್ಟು ಕಾತರದಲ್ಲಿದ್ದೀನಿ. ನಿರಾಸೆ ಮಾಡಬೇಡ, ಬಾಗಲ್ ತೆಗಿ. ಓಹೋ, ಅದಾಗಕ್ಕಿಲ್ಲ. ಯಾಕೆ ನಿಮಗ್ ಗೊತ್ತಿಲ್ವಾ? ಮದ್ವೆ ಆಗೋವರೆಗೂ ನಾವಿಬ್ರು ಒಬ್ರು ಮುಖ ಒಬ್ರು ನೋಡೋ ಹಂಗಿಲ್ಲ. ಅದೊಂದು ಶಾಸ್ತ್ರ ಅಷ್ಟೇ. ಏನ್ ನಾವ್ ಇದುವರೆಗೂ ಒಬ್ರನ್ನೊಬ್ರು ನೋಡೇ ಇಲ್ವಾ? ಇಷ್ಟಿನದ್ ಮಾತೆ ಬೇರೆ, ಈಗ್ಲೇ ಬೇರೆ. ನೀವು ಸುಮ್ಕೆ ಹೊರಡಿ. ಪದ್ಮಿ, ಸುಮ್ಮನೆ ತೆಗಿ. ಇಷ್ಟದ ನನ್ನ ಮೇಲಿರೋ ಪ್ರೀತಿ. ಇರ್ಲಿ, ನಾನು ನೋಡ್ತೀನಿ ಅದೆಷ್ಟು ದಿನ ನನ್ನಿಂದ ತಪ್ಸ್ಕೊತೀಯ ಅಂತ. ಸರ್, ಒಂದ್ ನಿಮಿಷ. ನೀನು ಹೇಳಿ ಮೇಡಮ್. ಸರ್, ಈ ಮದ್ವೆಗೆ ಜನರೇಟ್ರು, ಶಾಮಿಯಾನ, ಡೆಕೋರೇಷನು, ಕ್ಯಾಟ್ರಿಂಗು ಎಲ್ಲ ವ್ಯವಸ್ಥೆ ಮಾಡ್ತಿರೋದು ನೀವೇ ತಾನೆ? ಹೌದು ಮೇಡಮ್. ಭುಜಂಗ್ ಅವರು ಇನ್ನೂ ನಿಮ್ಗೆ ದುಡ್ಡು ಸೆಟ್ಲ್ ಮಾಡಿಲ್ಲ ಅಲ್ವಾ? ಅದನ್ನ ಕೇಳ್ತಿದ್ದೀರಾ ಮೇಡಮ್? ಮಾಡಿದಾರೋ ಇಲ್ವೋ ನನ್ನ ಹತ್ರ ಹೇಳಿ ಪರವಾಗಿಲ್ಲ. ನಾನು ಅಮ್ಮಾಜಿ ಮನೆ ಸೊಸೆನೆ. ಅಡ್ವಾನ್ಸ್ ಕೊಟ್ಟಿದ್ದಾರೆ, ಮದುವೆ ಮುಗಿದ್ಮೇಲೆ ಬಾಕಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾಕೆ? ನೋಡಿ, ನಮ್ ರೇಂಜ್ಗೆ ಈ ಸಂಬಂಧ ಅಲ್ಲ. ಆದ್ರೂ ಪಾಪ ಬಡೋರ್ ಮನೆ ಹುಡುಗಿ ಅಂತ ನಾವು ಸೊಸೆ ಮಾಡ್ಕೊಳ್ತಾ ಇದೀವಿ. ಅದು ನಮ್ ದೊಡ್ಡತನ. ಆದ್ರೆ ನಮ್ ಮುಖ ನೋಡ್ಕೊಂಡು ನೀವ್ ಈ ವ್ಯವಹಾರ ಎಲ್ಲ ಮಾಡಕ್ ಹೋಗ್ಬೇಡಿ. ಆಮೇಲೆ ಲಾಸ್ ಆಗೋದು ನಿಮ್ಗೆನೆ. ಯಾಕೆ ಮೇಡಮ್, ಏನಾಯ್ತೀಗ? ಭುಜಂಗ್ ಅವ್ರಿಗೆ ತುಂಬಾ ಹಣದ ಪ್ರಾಬ್ಲಮ್ ಇದೆ. ಸಾಲ ಮಾಡಿ ಮದ್ವೆ ಮಾಡ್ತಾ ಇದಾರೆ. ಮದ್ವೆ ಅವರೇ ಮಾಡ್ಬೇಕು ಅಂತ ಮಾತಾಗಿದೆ. ಅದಕ್ಕೆ ನಾವು ಅವ್ರ ಕೈ ಜೋಡಿಸ್ತಾ ಇಲ್ಲ. ಖರ್ಚು ಅವ್ರ ಕೈ ಮೀರಿ ಹೋಗಿದೆ. ನಿಮ್ಗೆಲ್ಲ ಆಮೇಲೆ ದುಡ್ಡು ಕೊಡ್ತಾರಂತ ನನಗ್ ಗ್ಯಾರಂಟಿ ಇಲ್ಲ. ಅವ್ರು ನಮ್ ಬೀಗ್ರೆ ಆಗಿದ್ರು ನೀವೆಲ್ಲ ತುಂಬಾ ಕಷ್ಟಪಟ್ಟು ದುಡಿಯೋರು. ನಿಮಗ್ ಅನ್ಯಾಯ ಆಗ್ಬಾರ್ದು ಅಂತ ಮೊದ್ಲೇ ಹೇಳ್ತಾ ಇದೀನಿ. ನೀವು ಮೊದ್ಲೇ ದುಡ್ಡು ಇಸ್ಕೊಬಿಡಿ. ನೋಡಿ ಮೇಡಮ್, ಅವ್ರು ತುಂಬಾ ಒಳ್ಳೆ ವ್ಯಕ್ತಿಯಾಗಿ ಕಾಣ್ತಾರೆ, ಹಾಗೆಲ್ಲ ಮೋಸ ಮಾಡೋದಿಲ್ಲ. ಅಯ್ಯೋ, ಅವ್ರು ತುಂಬಾ ಒಳ್ಳೆ ಜನನೇ ಸರ್. ಆದ್ರೆ ಪರಿಸ್ಥಿತಿ ಯಾರನ್ನ ಏನ್ ಮಾಡತ್ತೆ ಅಂತ ಯಾರಿಗೊತ್ತು. ಮೊದ್ಲೇ ಅವ್ರ ಹತ್ರ ದುಡ್ಡು ಖಾಲಿ ಆಗಿದೆ.
ಊರ್ ತುಂಬಾ ಸಾಲ ಮಾಡ್ಕೊಂಡಿದ್ದಾರೆ. ಮದ್ವೆ ಆದ್ಮೇಲೆ ಆಸಾಮಿ ನಾಪತ್ತೆ ಆಗ್ಬಿಟ್ರೆ ಅದಕ್ಕೆ ಹೇಳ್ತಾ ಇದೀನಿ, ನಿಮ್ ಪೇಮೆಂಟ್ನ ಕ್ಲಿಯರ್ ಮಾಡ್ಕೊಂಬಿಡಿ. ನಾಳೆ ನನ್ನ ಉದ್ದೇಶ ಇಷ್ಟೇ, ನಾಳೆ ಭುಜಂಗ್ ಅವ್ರಿಗೆ ಏನಾದ್ರೂ ಕೆಟ್ಟ ಹೆಸರು ಬಂದ್ರೆ ಅದರಿಂದ ಎಫೆಕ್ಟ್ ಆಗೋದು ನಮ್ಮ ಅಮ್ಮಾಜಿಗೆ. ಅದಕ್ಕೆ ಹೇಳ್ದೆ. ನಾನಿನ್ ಬರ್ತೀನಿ ಸರ್. ಪದ್ಮಿನಿ, ಅಪ್ಪಯ್ಯ, ಕೂತ್ಕೋ. ಯಾಕಪ್ಪ, ಯಾಕೆ ಹಿಂಗೊಬ್ಳು ಕೂತ್ಕೊಂಡ್ಬಿಟ್ಟೆ? ಬೇಸ್ರಪ್ಪ, ಹೊಟ್ಟೆಸ್ತತ? ಇಲ್ಲ ಅಪ್ಪಯ್ಯ. ಇನ್ನೇನು ಅಡುಗೆ ಆಗ್ಬಿಡ್ತದೆ. ಆಮಂತ್ರಣ ಪತ್ರಿಕೆ ಇನ್ನೇನು ಮದುವೆ ಆಗ್ಬಿಡ್ತು. ಏನೇನೋ ಗೊಂದಲಗಳು, ಜಗಳಗಳು, ಮನಸ್ತಾಪಗಳು, ಇನ್ನೇನು ಮದುವೆ ನಿಂತೋಗ್ಬಿಡ್ತು ಅಂದ್ಕೊಂಡ್ಬಿಟ್ಟಿದ್ವಿ. ಹೆಂಗೋ ನೀರಪ್ಪ ಆಗ್ಬಿಡ್ತು, ಮದುವೆ ನಡೀತಾ ಇತ್ತು. ನಾಳೆ ಒಂದು ಕಳೆದು ಬಿಟ್ರೆ ಪದ್ಮಿನಿ, ನಾನೊಂದು ಇದ್ದಕ್ಕಿದ್ದಂಗೆ ಸಾರ್ಥಕ ಬದುಕಿದ್ದಂಗೆ. ಯಾಕಪ್ಪ, ಯಾಕೆ ಕೊಡ್ತಾ ಇದೆಯಾ? ಯಾಕೆ? ನಾಳೆ ನಿನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಪ್ಪಯ್ಯ. ಹುಚ್ಚವ್ವ, ಇದಕ್ಕೆಲ್ಲ ಹೇಳ್ತಾರ? ಏಯ್, ಪ್ರತಿಯೊಂದು ಹೆಣ್ಣಿನ ಬದುಕೋಗುವ ಇದು ನಡೆಯದೆಯ. ಪ್ರತಿ ಹೆಣ್ಣು ತಂದೆ ಅದನ್ನು ಬದುಕನ್ನು ಕಟ್ಕೋಬೇಕು. ಹುಡ್ದಾಗಿಂದ ಸಾಯೋವರೆಗುವ ತೋರ್ ಮನೆಗೆ ಇರಕತ್ತ ಹೇಳು. ನಿಮ್ಮವಿರ್ಲಿಲ್ವಾ? ನಿಮ್ಮ ಅಜ್ಜಿ ಇರ್ಲಿಲ್ವಾ? ಹಂಗೆ ಅಲ್ವಾ ನೀನುವ? ಹಂಗೆಲ್ಲ ದುಃಖ ಪಡ್ಬಾರ್ದು. ನೀನು ಇಲ್ಲಿವರೆಗೂ ನನ್ನ ಮಗಳು ಅಷ್ಟೇ, ಮುಜಫರ್ ಮಗಳು, ವೀರನ್ ಮಗಳು. ನಾಳೆಯಿಂದ ಅಮ್ಮಾಜಿ ಮನೆ ಸೊಸೆ. ನನಗೆ ಅಮ್ಮಾಜಿ ಮನೆ ಸೊಸೆ ನೀನು ಅನ್ನೋದೇ ದೊಡ್ಡ ಹೆಮ್ಮೆ. ಪ್ರತಿಯೊಂದು ಅಪ್ಪಂದು ಕನಸೇನು ಗೊತ್ತೇನಿಲ್ಲ, ತಾನು ಮುದ್ದಾಗಿ ಸಾಕಿದ ಹೆಣ್ಮಗಳನ್ನ ನೇರುಪಾದ ಮನೆ ಕೊಟ್ಬಿಟ್ಟು ಸುಖವಾಗಿರಂಗೆ ಮಾಡ್ಬಿಡ್ಬೋದು. ಅದು ನನಗೂ ದುಃಖ ಆಗುತ್ತೆ ಕಣಪ್ಪ, ನಿನ್ ಬಿಟ್ಟಿರೋಕ್ಕಾಗಲ್ಲ ನನಗೂ. ಆದರೆ ಅದಕ್ಕಿಂತ ಸಾರ್ಥಕತೆ ಐತಿ ನನಗೆ. ಏನು ಗೊತ್ತಾ, ಒಳ್ಳೆ ಮನೆ ನೀನು ಸೇರಿಸ್ತಿದ್ದೀನಿ ನೋಡು, ಅದು ಬಡ್ಬಾರ್ದು, ಸಂತೋಷವಾಗಿರ್ಬೇಕು. ಊಟ ಎಲ್ಲ ನಡೀತಾ ಇತ್ತಪ್ಪ. ಹಿಂಗೆ ಹೊಟ್ಟೆಗೆಲ್ಲ ಸರಾಗುವ ನಡೀತಾ ಇತ್ತಪ್ಪ. ಹಿಂಗೆ ನಾಳೆಗೊಂದು ನಡೆದು ಬಿಟ್ರೆ ನಂದು ಅರ್ಧ ಭಾರ ಕಡಿಮೆ ಅದಕ್ಕೆ. ಅಪ್ಪಯ್ಯ, ಅಲ್ಲಿ ಜೋರಾಗಿ ಗಲಾಟೆ ಆಗ್ತೈತೆ, ಬೇಗ ಬನ್ನಿ. ಎಲ್ಲಿ? ಅಲ್ಲಿ ಬನ್ನಿ ಅಪ್ಪಯ್ಯ. ಬಾರಪ್ಪ. ಏನಪ್ಪ ಕತೆ ಇದು? ಯಾಕಪ್ಪ, ಏನಾಯ್ತು? ಏನ್ ಬೀಗ್ರೆ, ಏನಿದೆ ಅವ್ಯವಸ್ಥೆ? ನಮ್ಮವ್ರು ಊಟಕ್ಕೆ ಕೂತ್ಕೊಂಡು ಅರ್ಧ ಗಂಟೆ ಆಯ್ತು, ಊಟ ಬಡಿಸೋರೇ ಇಲ್ಲ. ಅಮ್ಮಾಜಿ ಹೇಳ್ತಿದ್ರು ಹಳ್ಳಿಲಿ ಸಂಸ್ಕಾರ ತುಂಬಿ ತುಳುಕತ್ತೆ ಅಂತ. ಹಸ್ಕೊಂಡ್ ಕೂತವ್ರಿಗೆ ಊಟಕ್ಕೆ ಬಡಿಸ್ದೇ ಇರೋದು ಸಂಸ್ಕಾರನಾ? ಯಾಕಪ್ಪ, ಏನಾಯ್ತು? ಊಟಕ್ಕೆ ಕೂತವ್ರಿಗೆ ಬಡಿಸ್ಬೇಕಲ್ವಾ? ನೋಡಿ ಭುಜಂಗ ಏನೋರೆ, ಮೊದಲು ನಮ್ಮ ಪೇಮೆಂಟ್ ಕ್ಲಿಯರ್ ಮಾಡಿ, ಆಮೇಲಿಂದ ಊಟ ಬಡಿಸ್ತೀವಿ. ಬರ. ಅಲ್ಲ ಕಡೆಯ, ಎಲೆ ಬಂದು ಕೂತವ್ರಿಗೆ ಅನ್ನ ಹಾಕಕ್ಕಿಲ್ಲ ಅನ್ನೋದು ಧರ್ಮ ಅಲ್ಲ ಕಣೆ. ಹೇಳೋ, ನಾನೇನು ನಿಮ್ ದುಡ್ಡು ನುಂಗ್ಕೊಂಡು ಹೋಗಲ್ಲಕ್ಕ, ಎಲ್ಲ ಕೊಡ್ತೀವಿ, ಬಡಿಸ್ಬಿಡಪ್ಪ. ಮದುವೆ ಮುಗಿತಿದ್ದಂಗ್ಲೆ ಎಲ್ಲ ದುಡ್ಡು ಸೆಟ್ಲ್ ಮಾಡ್ತೀವಿ ಕಣ, ಹೋಗಿ ಬಡಿಸೋಗ್ಲು. ಆಗಲ್ಲ ಸ್ವಾಮಿ, ನಮ್ಮ ದುಡ್ಡು ನಮಗೆ ಕೊಟ್ಟನೆ ನಾವು ಕೆಲಸ ಮಾಡೋದು, ಇಲ್ಲಾಂದ್ರೆ ನಾವು ಹೋಗ್ತಾ ಇರ್ತೀವಿ. ಹೋಗ್ತಾ ಇರ್ತೀಯ? ಹೋಗ್ಬಿಡ. ನಮ್ ಕೈ ಬಡಿಸ್ಕೊಳಕ್ಕಾಗಲ್ಲ ಅನ್ಕೊಂಡ್ಬಿಡ್ತೀಯ?
ಹೇ ಸುಧಾಕರ್ ತಗೋಬರ ಉಳಿಸೆ ಇಲ್ಲ ಬರೀ ತಗೊಳ್ಳಿ. ರೇ ಭುಜಂಗಣ್ಣಾರೆ ನಿಂತ್ಕೊಳ್ರಿ, ನಮ್ ದುಡ್ಡು ನಮಗೆ ಕೊಟ್ರೆ ನಾವು ಊಟ ಬರ್ಸಕ್ ಬಿಡೋದು, ಇಲ್ಲಾಂದ್ರೆ ಬಿಡಲ್ಲ. ಯಾಕ್ಲ ಬಿಡೋದಿಲ್ಲ 20,000 ಅಡ್ವಾನ್ಸ್ ಕೊಟ್ಟಿಲ್ವಾ? ಮದ್ವೆ ಮುಗಿದ್ಮೇಲೆ ಇನ್ನೊಂದು ದುಡ್ಡು ಕೊಡ್ತೀನಿ ಅಂತ ಹೇಳಿಲ್ವಾ? ಒಂದ್ ನೆಂಟರಿಗೆ ಮಾನ ಕಳಿಬೇಕು ಅಂತ ಮಾಡಿದ್ಯಾ? ರೀ ನಾನ್ ಮಾಡ್ತಿರೋದು ವ್ಯವಹಾರ, ಬಂದಿರೋರು ನಿಮಗ್ ನೆಂಟ್ರು, ನನಗಲ್ಲ. ನಮ್ ದುಡ್ಡು ನಮಗೆ ಕೊಟ್ರಿ. ಕೊಡಕ್ಕಿಲ್ಲ ಕಡ್ಲ, ಏನ್ ಮಾಡ್ತೀಯ ಮಾಡೋದು. ರೇ ಮಾಡಿರೋ ಕೆಲ್ಸಕ್ಕೆ ಕಾಸು ಕೊಟ್ಟಿದ್ರೆ ಕೊಡಲ್ಲ ಅಂತೀರಾ? ಬಡವ್ರ ಹೊಟ್ಟೆ ಮೇಲೆ ಹೊಡೆದ್ರೆ ಉದಾರ ಹಾಕೊಂಡ್ರಿ ನೀವು. ಏಯ್ ಏನ್ ಮಾತು ಅಂತ ಆಡ್ತೀಯೋ? ದುಡ್ಡಿಲ್ಲ ಅಂದ್ಮೇಲೆ ಮಗ್ಳು ಮದ್ವೆ ಯಾಕೆ ಮಾಡ್ಬೇಕಿತ್ತು? ಶ್ರೀಮಂತ ಸಂಬಂಧ ಯಾಕೆ ಬೆಳೆಸ್ಬೇಕಿತ್ತು? ಮುಚ್ಚ ಬಾಯಿಗೆ ಬಂದಿದ್ದಲ್ಲ ಮಾತಾಡ. ತಗೋ ನಿನ್ ಕಾಸು ಯಾವನಿಗೆ ಬೇಕು? ತಗೋ 20,000. ಬಡವ್ರ ಹೊಟ್ಟೆ ಮೇಲೆ ಹೊಡೆದಲ್ಲ, ನಿನಗೆ ಒಳ್ಳೇದಾಗಕ್ಕಿಲ್ಲ, ಅನ್ಭವಿಸ್ತ ನೀವು. ಬರೋ ಹೋಗೋಣ. ಶುಭ ಕಾರ್ಯ ನಡೆಯೋ ಜಾಗದಾಗೆ ಒಳ್ಳೇದಾಗಕ್ಕಿಲ್ಲ ಅನ್ನೋ ಮಾತಾಡ್ ಹೋಗ್ಬಿಟ್ನಲ್ಲ ಅವನು. ಅಯ್ಯೋ ಅದ್ಕೆವ್ವ, ಅವ್ರ ಹೊಟ್ಟೆ ಕಿಚ್ಗೆ ಏನೇನೋ ಮಾತಾಡ್ಬಿಟ್ಟು ಹೊಂಟೋದ. ನೀವ್ ಅಳ್ಬೇಡಿ. ಯಾಕೆ ಹಿಂಗ್ ನೊಂದ್ಕೋತೀರಾ? ಅವ್ನ ಹೊಟ್ಟೆ ಮೇಲೆ ಹೊಡೆದ್ರೆ ತಾನೇ ಇದೆಲ್ಲ ತಟ್ಟೋದು. ನಾನು ಯಾರಿಗೂ ಮೋಸ ಮಾಡೋನಲ್ಲ, ಮಾಡೋದು ಇಲ್ಲ. ತಗೊಳ್ಳಿ ಬಡ್ಸೊಂಡ್ ಹಿಡ್ರಿ, ಕಾಯ್ತಾವ್ರ ಅವ್ರು. ಹೇಳ್ರಿ ಅಣ್ಣವ ಬಾ ಸುಧಾಕರ. ಏನ್ ಕರ್ಮ ಇದು! ನಮ್ಮಂತ ಕೋಟ್ಯಾಧೀಶರ ಸಂಬಂಧ ಬೇಕು ಇವ್ರಿಗೆ. ಅಡ್ಗೆ ಅವ್ರು ಕೊಡೋದಿಕ್ಕೆ ದುಡ್ಡೇ ಇಲ್ಲ ಇವ್ರ ಹತ್ರ. ಅಯ್ಯೋ ಪದ್ಮಿನಿ, ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ಎಲ್ಲ ನೋಡ್ದ್ಯಾ? ಅಳ್ಬೇಡ ಪದ್ಮಿನಿ, ಸದ್ಯ ನೀನು ನಮ್ಮನೆ ಸೊಸೆಯಾಗಿ ಬರ್ತಿದ್ಯಾ, ಈ ಕಷ್ಟದಿಂದ ಪಾರಾಗ್ತಿದ್ಯಾ, ಖುಷಿ ಪಡು.